ಇವತ್ತಿನ ಟಾಪಿಕ್ ನನಗೆ ಭಾಳ ಸೇರೈತಿ ಮತ್ತು ನಿಮಗೂ ಸೇರ್ತೈತೆ ಅನ್ಕೋತೀನಿ ರೀ. ಭಾಳ ವಿಶೇಷವಾದಂಥ ಟಾಪಿಕ್ ಹೆಸರು ಏನಂದ್ರೆ ಸಮರ್ಪಣೆ. ಭಗವಂತನ ಮೇಲೆ ಸಮರ್ಪಣೆ ಆಗೋದು. ನಮ್ಮ ತಳಿಗಳು ಭಾಳ ಓಡ್ತಿರ್ತಾವ್ರಿ. ಹಿಂಗೆ ಮಾಡ್ಬೇಕು, ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು. ಖರೆ ಏನು ತಲೆ ಓಡ್ತಿರ್ತೈತಲ್ರಿ ಅದ್ರ ತಕ್ಕಂಗೆ ಆಗಂಗಿಲ್ಲ ರೀ. ಯಾಕಂದ್ರೆ ಒಂದು ಡ್ರಾಮಾರೇ ಅಡ್ಡಿ ಬರ್ತೈತಿ, ಅಥವಾ ನಮ್ದು ಹಳೇದ ಪಾಪದ ಜನ್ಮದ ಸಂಸ್ಕಾರ ಅಡ್ಡು ಬರ್ತಾವೆ, ಯಾವುದ್ರ ಅಡ್ಡು ಬರ್ತಾವೆ. ಖರೆ ಇದು ಎಲ್ಲನೂ ನಮ್ಮ ತಲೆ ನಿಶ್ಚಿಂತವಾಗಿ ನಮ್ಮ ಬುದ್ಧಿ ಶಾಂತಿ ಇರ್ಬೇಕಂದ್ರೆ ನಮ್ಮ ಬುದ್ಧಿ ಭಾಳ ಸಮರ್ಪಣೆ ಇರ್ಬೇಕು. ಭಗವಂತ ಅದಕ್ಕೆ ಬಾಬಾ ಹೇಳ್ತಾನಲ್ಲ, ನೀ ಎಲ್ಲಿಡ್ತಿ ಅಲ್ಲಿರ್ತೇನೆ, ನೀ ಏನು ತಿನ್ನಿಸ್ತಿ ಅದನ್ನು ತಿಂತೇನೆ, ನೀ ಎಲ್ಲಿ ಮಲಗಿಸ್ತಿ ಅಲ್ಲಿ ಮಲಗ್ತೇನೆ, ನೀ ಹೆಂಗಿರಂತಿ ಹಂಗಿರ್ತೇನೆ ನಾ. ಇದು ಯಾವಾಗ ಸಾಧ್ಯ ಐತಂದ್ರೆ ಯಾವಾಗ ನಾವು ಸಮರ್ಪಣೆ ಬುದ್ಧಿ ಇದ್ದಾಗ ಮಾತ್ರ ಸಾಧ್ಯ ಐತೆ. ಎಲ್ಲಿವರೆಗೂ ಬಾಬಾ ನೀನಪ್ಪ ಎಲ್ಲ ಅಂತ ಹೇಳಿ ನಾವು ಯಾವಾಗ ಗೊತ್ತಾಕೈತಿ ನಾ ಸಮರ್ಪಣೆ ಮಾಡೇನ ಅಂದ್ರೆ ನನ್ನ ತಲೆ ಓಡೋದು ಯಾವಾಗ ಗಪ್ಪಾಕೈತಿ ನೋಡ್ರಿ ಅವತ್ತು ತಿಳ್ಕೊಬೇಕ್ರಿ ನಾ ಸಮರ್ಪಣೆ ಆಗ್ಯಾರಂತೆ. ಇಲ್ಲ ನಮ್ಮ ತಲೆ ಭಾಳ ಓಡ್ತಿರ್ತೈತೆ, ಹಿಂಗೆ ಮಾಡಕ್ಕೆ ನೋಡ್ತಿರ್ತೇವೆ, ಹಂಗೆ ಮಾಡಕ್ಕೆ ನೋಡ್ತಿರ್ತೇವೆ. ಖರೆ ಬಾಬಾ ಏನು ಹೇಳ್ತಾನೆ ರೀ, ಸಮರ್ಪಣೆ ಬುದ್ಧಿಯಾಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಂದ್ರೆ ನಮಗೆಲ್ಲರಿಗೂ ಗೊತ್ತಿರೋದು ಹಾಗೆ ದ್ರೌಪದಿ ರೀ. ದ್ರೌಪದಿಗೆ ಯಾವಾಗ ದುಶ್ಯಾಸನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೋ ವಸ್ತ್ರಹರಣದ ಸಮಯದಲ್ಲಿ ಆ ಟೈಮ್ನಾಗ ರೀ ಆಕೆಗೆ ಭಾಳ ಅಭಿಮಾನ ಇರ್ತೈತ್ರಿ. 5 ಜನ ನನಗೆ ಪತಿಗಳದಾರು, ಇವು ದುಶ್ಯಾಸನ ನನಗೆ ಏನು ಮಾಡೋ ಅದಾನು ಅಂತಕ್ಕೆ ಭಾಳ ಅಭಿಮಾನ ಇರ್ತೈತ್ರಿ. ಬರ್ತಾಳ್ರಿ ಜಕ್ಕೋ ಅಂತ ಕರ್ಕೊಂಡು ಬರ್ತಿರ್ತಾನ್ರಿ. ಭೀಮ ನನ್ನ ಪತಿ ಭೀಮ್ ಎಂಥವ ಅದಾನ ಅಂತ ನೋಡ್ತಾಳ್ರಿ ಆಕೆ. ಆದರೂ ಕೂಡ ಭೀಮ ತಲೆ ತಳ ಹಾಕ್ತಾನ್ರಿ. ಅರ್ಜುನ ನೋಡ್ತಾಳ್ರಿ, ಎಲ್ಲಕ್ಕಿಂತ ಯೋಧ ಶೂರ, ಅವನು ಹಾಕ್ತಾನ್ರಿ. ಹಂಗೆ 5 ಜನ ನೋಡ್ತಾ ಹಾಕ್ತಾ. ಆಮೇಲೆ ಪೂರ ಸಂದ್ಲಿ ಮೇಲೆ ಎಲ್ಲರೂ ಯಾರು ಕೂತಿರ್ತಾರೆ, 5 ಎಲ್ಲರೂ ದೊಡ್ಡ ಹಿರಿಯರು ಕೂತಿರ್ತಾರೆ. ಸಭಾದಲ್ಲಿ ದ್ರೋಣಾಚಾರ್ಯ ಏನ್ರಿ, ಭೀಷ್ಮ ಪಿತಾಮಹ ಏನು, ದುಶ್ಯಾಸನ ಏನ್ರಿ ಅವ್ರ ಮುಂದೆ. ಖರೆ ಎಲ್ಲರೂ ತಲೆ ಚೆಂಡು ಹಾಕ್ತಾರೆ. ಯಾಕಂದ್ರೆ ಆಕಿನ ಮಾರಾಟಕ್ಕೆ ಇಟ್ಟಿರ್ತಾರೋ, ಎಲ್ಲನೂ ಕಳ್ಕೊಂಬಿಟ್ಟಿರ್ತಾರೆ ಅವ್ರು. ಆವಾಗ ಆಕೆ ಪರಮಾತ್ಮ ವಾಸುದೇವ ಕೃಷ್ಣ ನೀ ಎಲ್ಲ ದೀಪ ಅಂತ ಕೂಗಾಕೆ ಹಿಡಿತಾಳ್ರಿ. ಕೂಗಿದ್ರೂ ಕೂಡ ಬರಂಗಿಲ್ರಿ ಅವ. ಯಾಕೆ ಬರಂಗಿಲ್ಲ ಹೇಳ್ರಿ? ಯಾಕೆ ಇಲ್ಲ, ಕರ್ಯಾಕತ್ತಾಕಿ ಎಲ್ಲದೀನಿ, ಏನು ನೋಡಾಕತ್ತಿ, ಏನು ಕಣ್ಣು ಮುಚ್ಕೊಂಡು ಕೂತಿಯೇನು, ನೀ ಬಾ ಅಂತ ಹೇಳಿ ಕರಿತಾಳ್ರಿ. ಆದರೂ ಬರಂಗಿಲ್ರಿ. ಯಾಕಂದ್ರೆ ಇನ್ನೂ ಕೂಡ ಸ್ಯಾರಿಯನ್ನು ಹಲ್ಲಾಗಿ ಹಿಡ್ಕೊಂಡಿರ್ತಾಳ್ರಿ. ಇನ್ನೂ ತನ್ನ ಶಕ್ತಿ ಬಲವನ್ನು ತೋರಿಸ್ತಿರ್ತಾಳ್ರಿ. ದುಶ್ಯಾಸನ ಅಂದ್ರೆ ಯಾರೀ, 100 ಆಣಿ ಬಲ ಅಷ್ಟೊಂದು ಕಡೆ ತಾಕತ್ತಿರ್ತೈತ್ರಿ. ಆದರೂ ಕೂಡ ಆಕಿ ತನ್ನ ತಾಕತ್ತವನ್ನು ತೋರಿಸ್ತಿರ್ತ. ಯಾವಾಗ ಆ ದುಶ್ಯಾಸನ ಮುಂದೆ ಆಕಿನ ತಾಕತ್ತು ಇಳೆಯಂಗಿಲ್ಲ ಅವಾಗ ಆಕಿ ತನ್ನ ಸಾಡಿ ಹಲ್ಲಾಗಿ ಇಟ್ಕೊಂಡಿದ್ದು ಬಿಟ್ಟು ಬಿಡ್ತಾಳ್ರಿ. ಅವಾಗ 2 ಕೈ ಚಾಚ್ ಮಾಡಿ ಭಗವಂತ ಕರೀತಾಳಪ್ಪ, ಬಾ ಇನ್ನು ಸಾಕು, ನನಗೆ ನಿನ್ನ ನಿಗಂಗಿಲ್ಲ ಅಂದಾಗ ಪರಮಾತ್ಮ ಬರ್ತಾನೆ. ಅಲ್ಲಿವರೆಗೂ ಬರಂಗಿಲ್ರಿ. ಮತ್ತು ಹಂಗಾರಿ ದ್ರೌಪದಿ ನಾವು ನೋಡಿ ಕಳಿಬೇಕು. ಎಲ್ಲಿವರೆಗೂ ನಮ್ಮ ತಲೆಯನ್ನು ಓಡಿಸೋದನ್ನು ಬಂದ್ ಮಾಡ್ತೀವಿ, ಯಾವಾಗ 2 ಕೈ ಚಾಚಿ ಭಗವಂತ ನೀನ ಅಂತ ಹೇಳಿ ಸಮರ್ಪಣೆ ಮಾಡ್ತೇವಿ, ಅವಾಗ ನಮಗೆ ಬಾಬಾ ಒಲಿತಾನ್ರಿ. ಜೀವನದಲ್ಲಿ ಬಾಬಾರವರ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ಅದಕ್ಕೆ ಸಮರ್ಪಣೆ ಆಗ್ಬೇಕ್ರಿ. ಸಮರ್ಪಣೆ ಬುದ್ಧಿ ಇಲ್ಲೂ ತನಕ ಬಾಬಂದ ನಮಗೆ ಆಶೀರ್ವಾದ, ಬಾಬಂದ ದಯ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷ್ನ ಭಾಳ ಚಂದ ಹೇಳ್ತೆ, ವಿ ಶುಡ್ ಹ್ಯಾವ್ ಅ ಡಿಸೈರ್ಸ್ ಬಟ್ ವಿ ಶುಡ್ ನಾಟ್ ಗೋ ಅಗೇನ್ಸ್ಟ್ ದ ಡಿಸೈರ್ಸ್ ಆಫ್ ಗಾಡ್ ರೀ. ಇಚ್ಛಾ ಇರ್ಬೇಕ್ರಿ. ಆ ಇಚ್ಛಾ ಶಿವಪ್ಪಗೆ ಸೇರವಾತಂದ್ರೆ ಆ ಇಚ್ಛಾ ವಿರೋಧ ನಾವು ಹೋಗ್ಬಾರ್ದ್ರಿ. ನಾವು ಅವನ ಇಚ್ಛಾದಿಂದ ವಿರೋಧ ಹೋದಿದ್ವಿ ನಮಗೆ ತ್ರಾಸ ಐತ್ರಿ. ಅದಕ್ಕೆ ಏನು ಬೇಕ್ರಿ, ಆ ಶಿವಪ್ಪಗೆ ಸಮರ್ಪಣೆ. ಅದಕ್ಕೆ ಬಾಬಾ ಯಾಕೆ ಹೇಳ್ತಾರೆ, ಇಟ್ಟಲ್ಲೇ ಇರ್ತೀನಿ, ಕುತ್ತಲ್ಲೇ ಕುಂಡ್ರಿಸ್ತೀನಿ, ತಿಂದಲ್ಲೇ ತಿಂತೀನಿ, ಎಟ್ಟು ಕೊಡ್ತಿ ಏನೂ ನಾ ಕಂಪ್ಲೇಂಟ್ ಮಾಡಂಗಿಲ್ಲ, ಯಾವುದೂ ಇಚ್ಛಾ ಪಡಂಗಿಲ್ಲ. ಇದಕ್ಕೆ ಹೇಳ್ತಾರೆ ಸಮರ್ಪಣೆ. ಮತ್ತು ಇಂಥವ್ರಿಗೇ ಬಾಬಾ ಒಲಿತಾನೆ. ಇಂಥವ್ರಿಗೇ ಬಾಬಾ ಏನು ಮಾಡ್ತಾನೆ ರೀ, ತನ್ನ ಆಶೀರ್ವಾದ ತನ್ನ ಕೃಪಾವನ್ನು ಕೊಡ್ತಾನೆ ರೀ. ನಮ್ಮ ತಲೆ ಓಡ್ತಿತ್ತು ಅಂದ್ರೆ ಬಾಬನ ಆಶೀರ್ವಾದ ಸಿಗಂಗಿಲ್ಲ ರೀ. ಸಮರ್ಪಣೆ ಬುದ್ಧಿ ಬೇಕ್ರಿ.
ಅದಕ್ಕೆ ಒಬ್ಬವ ಏನಿರ್ತಾನಂದ್ರೆ ಒಬ್ಬ ಊರಿನಾಗ ಒಬ್ಬ ಅಣ್ಣ ಇರ್ತಾನೆ ರೀ. ಅವ ಯಾರೇ ಏನೋ ಕೇಳಿದ್ರು ಹೇಗದೀರಿ ಅಂತ ಕೇಳಿದಾಗ ಅವ ಏನು ಹೇಳ್ತಾನೆ, ಎಲ್ಲ ಅವಂದು ಕೃಪಾ. ಆಮೇಲೆ ಅವ ಒಂದಿಟ್ಟು ಸಾಲ ಮಾಡಿರ್ತಾನೆ ರೀ. ಅವ ಒಂದು ಸೇಂದಾಕೈತಂದ್ರೆ ಸಾಲ ಮಾಡಿದ್ದನ್ನು ಶೇಡ್ಜಿ ಆ ಊರಿನ ಶೆಡ್ಜಿಗೆ ಕೊಡಕ್ಕೆ ಹೋಗ್ತಾನೆ ರೀ. ಎಲ್ಲ ಒಪ್ಪಿಸ್ತಾನೆ ರೀ. ಒಪ್ಪಿಸ್ ಮೇಲೆ ಮೊದ್ಲಿನ ಮಂದಿ ಏನು ಮಾಡ್ತಿದ್ರು, ಚೀಟಿ ಕೊಡ್ತಿದ್ರಲ್ರಿ, ಕೊಟ್ಟಾನ ಇಲ್ಲ ಅಂತ ಹೇಳಿ. ಅದಕ್ಕೆ ಚೀಟಿಯಾಗ ಏನು ಬರೆದು ಕೊಡ್ತಾನೆ, ಎಲ್ಲ ನಿಂದ ಸಾಲೆಲ್ಲ ಬರೆಸ್ಕೊಟ್ಟು ಎಲ್ಲ ಒಪ್ಪಿಸಿ ಅಂಥೇಳಿ ಬರೆದು ಕೊಟ್ಟು ಆ ಚೀಟಿನ ಏನು ಮಾಡ್ತಾನಂದ್ರೆ ಒಪ್ಪಿಸ್ತಾನೆ ರೀ. ಒಪ್ಪಿಸ್ಕೊಳ್ಳೆ ಅವನಿಗೆ ಕೇಳ್ತಾನೆ ಓದು ಕರೆಕ್ಟ್ ಐತಿಲ್ಲ ಅಂತ. ಅದಕ್ಕೆ ಅವ ಅಂತಾನೆ, ನಾ ಅಂತೂ ಅನ್ಪಡ್ ಅದೀನಿ, ನಾನೇನು ಓದಿಲ್ಲ, ನನಗೆ ಬರಂಗಿಲ್ಲ, ನೀವು ಬರ್ದಿರಂದ್ರೆ ಆತ. ಆ ಶೇಡ್ಜಿ ಮತ್ತು ಚಾಲಕ್ತನ ಮಾಡ್ತಾನೆ. ಇವ್ ಶಾನೆ ಇಲ್ಲ ಅಂದ ಮೇಲೆ ತಗೋ ಚೀಟಿ ಒಂದಿಟ್ಟೆ ಕೊಡೋದಂದ್ರೆ ಸೈನ್ ಮಾಡಿಕೊಡ್ತೇನೆ ಅಂತಾನೆ ರೀ. ಚೀಟಿನ ಏನು ಮಾಡ್ತಾನಂದ್ರೆ ತೆಗೆದಿಡ್ತಾನೆ ರೀ, ಇನ್ನೊಂದು ಬರೀತಾನೆ ರೀ, ಇನ್ನೂ ಒಂಚೂರು ಸಾಲ ಕೊಡ್ಬೇಕಂತ ಹೇಳಿ ಕಪಟತನ ಮಾಡ್ತಾನೆ. ಕೊಡ್ತಾಡ್ರಿ ಹೋಗ್ತಾನೆ ರೀ. ಆಮೇಲೆ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಗುಂಡಾಗಳನ್ನ ಕಳಿಸ್ತಾನೆ ರೀ. ಕಳಿಸಿ ಅವ್ರ ಮನೆಗೆ ಹೇಳ್ತಾನೋ, ಇನ್ನು ನೀನು ಸಾಲ ಕೊಡೋದೈತಿ ಕೊಡಕ್ಕೆ ಹೇಳತ್ತೆ. ಅವಾಗ ಅನಿಸ್ತೈತಿ ಕೊಟ್ಟೇನೆ ಎಲ್ಲ ಮುಗಿಸೇನಂತ, ಚೀಟಿನ ಬರೆದು ಕೊಟ್ಟಾನಂತ. ಅವಾಗ ತೊಗೊಂಬ ಚೀಟಿ ಅದನ್ನ ಅಂತ ಹೇಳಿ ಶೇಡ್ಜಿ ಹೇಳ್ತಾನೋ, ಮತ್ತು ಚೀಟಿ ತೊಗೊಂಬತ್ತಾನ. ತನ್ನ ಕಡೆನೂ ಒಂದು ಚೀಟಿ ಇಟ್ಕೊಂಡಿರ್ತಾನೆ. ಆ ಚೀಟಿಯಾಗ ಮತ್ತು ಈ ಚೀಟಿಯಾಗ ಏನು ಬರ್ದಿರ್ತೈತೆ ರೀ, ಇನ್ನೂ ಸ್ವಲ್ಪ ಉಳ್ದೈತೆ ಅಂತ ಅದನ್ನೂ ತಾನು ಇಟ್ಕೊಂಡಿರ್ತಾನೆ, ಅವನಿಗೂ ಕೊಡ್ತಾರೆ. ಮತ್ತು ಇನ್ನೇನು ಮಾಡ್ತಾರೆ, ಅಟ್ಟೋತಿಗನ ಕೋರ್ಟ್ ಕಚೇರಿದವ್ರು ಬರ್ತಾರೆ, ಕೋರ್ಟ್ದವ್ರು ಬಂದು ಇವ್ನು ಕೋರ್ಟ್ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕಟ್ಟಡಿ ಮನ್ಯಾಗ ಬಂದು ನಿಂದಿರ್ಸ್ತಾರೋ. ನಿಂದಿಸ್ಕೊಳ್ಳಿ ಆಮೇಲೆ ಕೇಳ್ತಾರೆ ಏನಂತ, ನೀ ಕೊಟ್ಟು? ನಾ ಕೊಟ್ಟೆ. ಪ್ರೂಫ್ ಏನು, ಅಲ್ಲಿ ಯಾರು ಇದ್ರೇನಂತ. ಅದಕ್ಕೆ ಹೇಳ್ತಾನೆ, ಅಲ್ಲಿ ಯಾರು ಇದ್ದರೂ ನನಗೇನು ಗೊತ್ತಿಲ್ಲ, ಕರೆಕ್ಟ್ ಠಾಕೂರ್ ಮಾತ್ರ ಇದ್ದ, ಪರಮಾತ್ಮ ಇದ್ದ. ಆಮೇಲೆ ಜಡ್ಜಿಗೇನು ಗೊತ್ತು ಠಾಕೂರ್ ಅಂದ್ರೆ ಯಾರತ್ತೆ. ಹಂಗಾರೆ 15 ದಿವಸ ಆದಮೇಲೆ ಹೇಳ್ತಾರೋ, ಆ ಠಾಕೂರ್ನ ತಂದು ಇಲ್ಲಿ ನಿಂದಿರ್ಸ್ರಿ ಕಟ್ಟಡಿ ಹೋಗ ಅಂತ ಕೇಳ್ತಾರೆ. ಡೇಟ್ ಕೊಡ್ತಾರೆ. ಅವ್ನಿಗಂತೂ ಗೊತ್ತಿರ್ತೈತಿ, ಯಾಕಂದ್ರೆ ಪರಮಾತ್ಮ ನೋಡಕತ್ತಾನೆ, ಪರಮಾತ್ಮಗೆಲ್ಲ ಗೊತ್ತೈತಿ ಠಾಕೂರ್ ಅದಾನ, ಅವ್ನಿಗೆ ಗೊತ್ತೈತಿ ಅಂತ ಹೇಳ್ತಾನೆ. 15 ದಿವಸ ಆಗ್ತೈತಿ. ಮತ್ತು ಬರ್ದಾರು ಎಲ್ಲರೂ ಸೇರ್ತಾರೋ. ಜಡ್ಜ್ ಇದ್ದ ಠಕ್ ಟಕ್ ಠಕ್ ಟಕ್ ಓದು ಹಿಂಗೆ ಬಡದು ಹೇಳ್ತಾನು. ಠಾಕೂರ್ ಬಂದು ಕಟ್ಟಡಿ ಹೋಗಿ ನಿಂದಿರ್ಬೇಕಂತ ಹೇಳ್ತಾನು. ಅಷ್ಟೊತ್ತಿಗೆ ಒಂದು ಮುದುಕ ಅಜ್ಜ ಇದು ಏನ್ರಿ ನಾಮ ಹಾಕ್ಕೊಂಡು ಬರ್ತಾನ್ರಿ. ಬಂದು ಇಂತ ಹೇಳ್ತಾನು, ಏನಂತ ಹೇಳ್ತಾನು, ನಿನಗೆ ಗೊತ್ತೈತಿ ಆ ದುಡ್ಡು ಎಲ್ಲ ಐತೈತಿ, ನಿನಗೆ ಗೊತ್ತೈತಿ ನೀ ಇದ್ದೇನೆ ಅಂತ. ಇದ್ದೆ ಅಂತ. ಹಂಗಾರ ಒಂದು ಕೆಲಸ ಮಾಡಿರಿ, ಅವನ ಮನೆಗೆ ಹೋಗ್ರಿ, ಶೆಡ್ಜಿನ ಮನೆಗೆ ಹೋಗ್ರಿ. 3 ಟ್ರೆಸ್ರಿ ಅದಾವ. 3ನೇ ಟ್ರೇಸಿಯೊಳಗೆ 3ನೇ ಬಾಕ್ಸ್ನ್ಯಾಗ, ಅಲ್ಲಿ 3 ಟ್ರೇಸಿ ಒಳಗೆ 3 ಬಾಕ್ಸ್ ಇರ್ತಿತ್ತಲ್ಲ, ಆ ಬಾಕ್ಸ್ನ್ಯಾಗ ಒಂದು ಪೇಪರ್ 3 ಫೈಲ್ ಅದಾವು. ಆ 2ನೇ ಫೈಲ್ನಾಗ ಒಂದು ಪೇಪರ್ ಚೀಟಿ ಇದೆ, ಅದು ತರ್ಸಕ್ಕೆ ಹಚ್ಚಿರಿ ಅಂತ. ಅದನ್ನು ತರ್ಸಕ್ಕೆ ತರ್ಸಿದ್ರಾಗ ಆ ಪೇಪರ್ನಾಗ ಏನಿರ್ತೈತೆ ರೀ, ಮುಟ್ಟಿದ ಪೇಪರ್ ಇರ್ತೈತೆ ರೀ. ಆಮೇಲೆ ನಾವು ಹೇಳಿ, ಆಮೇಲೆ ಎಲ್ಲರೂ ಅಂತಾರೆ, ಯಾರು ಠಾಕೂರ್ನೊಂದಿಟ್ಟು ಭೇಟಿ ಮಾಡೋ ಹೇಳಿ ಅವ್ನು ಠಾಕೂರ್ ಹೋಗ್ಬಿಡ್ತಾನೆ. ಎಲ್ಲೆಲ್ಲೂ ಸಿಗಂಗಿಲ್ಲ ರೀ. ಆಮೇಲೆ ಜಡ್ಜ್ ಯೋಚನೆ ಮಾಡ್ತಾನೋ. ಆಮೇಲೆ ಅವ್ನಿಗೆ ಶಿಕ್ಷೆ ಆಗ್ಬಿಡ್ತೈತೆ ರೀ. ಯಾರಿಗೆ, ಶೆಡ್ಜಿಗೆ ಶಿಕ್ಷೆ ಆಕೈತಿ, ಅವ್ನು ಬಿಡುಗಡೆ ಆಕೈತಿ. ಆಮೇಲೆ ಜಡ್ಜ್ ಹುಡುಕಾಕೆ ಹಿಡಿತಾರೆ, ಎಲ್ಲದನ್ ಠಾಕೂರ್ ಎಲ್ಲ ಊರಿಗೆ ಕೇಳ್ತಾರೋ. ಆ ಊರ್ನಾಗ ಹೇಳ್ತಾರೆ, ಯಾರು ಅಂಥ ಠಾಕೂರೇ ಇಲ್ಲ, ಠಾಕೂರ್ದ ಗುಡಿ ಐತಿ ಅಂತ ಹೇಳ್ತಾರೆ. ಆಮೇಲೆ ಗುಡಿಗೆ ಹೋಗ್ತಾರೋ. ಅವಾಗ ಅವ್ರಿಗೆ ರಿಯಲೈಸ್ ಆಕೈತಿ, ನಾನು ಎಂಥವದೇನಂದ್ರೆ ನನ್ನ ಕಟ್ಟಡಿ ಹೋಗ ಸ್ವಯಂ ಭಗವಂತನ ತಂದು ಇಳಿಸಿದ್ನಲ್ಲ ಅಂಥೇಳಿ ಇದನ್ನೆಲ್ಲ ಮಾಡೋದು ಬಿಡ್ತಾನೆ ರೀ. ದೇವ್ರು ಬಂದು ಹತ್ತಾನೆ. ಹೀಗೆಲ್ಲ ನಾನು ದೇವ್ರು ನನಗೆ ಹೊಳಿಬೇಕಂದ್ರೆ ನಾನು ಕೂಡ ಭಕ್ತಿ ಮಾಡೋಕ್ಕೆ ಶುರು ಮಾಡ್ಬೇಕಂದ್ರೆ ತಾನು ಮಾಡಕ್ಕೆ ಹಿಡಿತಾನೆ ರೀ. ಆಮೇಲೆ ಯಾವ ಗುಡಿಗೆ ಹೋಗ್ತಾನಲ್ರಕ್ಕೋರ, ಕುಂಡ್ರಂಗೇ ಇಲ್ಲ. ಯಾವ ಕುಂಡ್ರಂಗಿಲ್ಲ ಅಂದ್ರೆ, ನಾ ಸ್ವಯಂ ಭಗವಂತನ ಕಟ್ಟಡನಾಗ ಇಳಿಸೇನೆ, ನಾ ಕುಂಡ್ರಂಗಿಲ್ಲ ಅಂತ ಹೇಳ್ಕೊಂಡು ಅವೆಲ್ಲೂ ಕುಂಡ್ರಾಕ ಹೋಗಂಗಿಲ್ಲ ರೀ. ಅಂದರೆ ಹೇಳೋದು ಭಾವ್ರಿ ಅಕ್ಕೋರ, ನೀವು ಏನೋ ಮಾಡ್ರಿ, ಆ ಅವ್ನು ನೋಡ್ರಿ ಎಷ್ಟಿತ್ತು, ನನಗೇನೋ ಗೊತ್ತಿಲ್ಲ ರೀ, ಕರೆಕ್ಟ್ ಸಮರ್ಪಣೆ ಬುದ್ಧಿ ಇತ್ತು. ಏನಂತ, ಒಬ್ಬ ಅದಾನ್ರಿ, ನೋಡ್ಯಾನ್ರಿ ಅಂತ ಇತ್ತು. ನಮಗೂ ಇಟ್ಟೇನು. ಆದ್ರೆ ನಾವೇನು ಮಾಡ್ತೇವೆ ಗೊತ್ತೇನ್ರಿ, ಹಂಗೇಗೋ ನಾನು ನಿಂದಿರ್ತೇನೆ, ನಿಂದೇನು ತಿಳ್ಕೊಂಡೇನ ಅಂತ ನಾವು ನಿಂದಿರ್ತಿದ್ವಿ, ಕೋರ್ಟಿಗೆ ಜಗಳ ಆಡ್ಕೋತ ನಿಂದಿರ್ತಿದ್ವಿ. കാരണം ಅವ್ನಿಗೆ ಎಷ್ಟು ಸಮರ್ಪಣೆ ಬುದ್ಧಿ ಇತ್ತು ನೋಡ್ರಿ. ಹಂಗೆ ನಾವು ಕೂಡ ಏನಿರ್ಬೇಕ್ರಿ, ಆ ಸಮರ್ಪಣೆ ಬುದ್ಧಿ ಆ ಭಗವಂತನ ಮೇಲೆ ಇರ್ಬೇಕ್ರಿ. ಮತ್ತು ರೀ ಇದು ನಾನು 4 ದಿವಸ ಆತಲ್ರಿ ಇವನ್ನೆಲ್ಲ ಕ್ಲಾಸಿಗೆ ಎಲ್ಲ ಕೇಳಾಕತ್ಕೊಳ್ಳೆ ನೋಡೋಣ, ಟ್ರೈ ಮಾಡೋಣ ಹೆಂಗೆ ಐತನ ಬಾಬಾ ಸಮರ್ಪಣೆ ಬುದ್ಧಿ. ಕರ್ರೇ ಹೇಳ್ತೇನೆ ರೀ, ಇಷ್ಟು ಅನುಭವ ಆಯ್ತಲ್ಲ ಬಾಬಾ, ಎಲ್ಲ ನೀನಪ್ಪ, ಎಲ್ಲ ನೀನೇ ಮಾಡಿಸೋ, ನೀ ಹೆಂಗೆ ಮಾಡಿಸ್ತಿ. ನಾ ಏನೂ ಒಂದು ತೀಟು ತಲೆ ಓಡ್ಸಂಗಿಲ್ಲ, ಎದಕ್ಕೂ ತಲೆ ಓಡ್ಸಂಗಿಲ್ಲ.
ಬರ್ರಿ ಹಿಂಗೆ ಹೇಳ್ಕೋತ ಇಷ್ಟು ಅನುಭವ ಆತಲ್ರಿ. ನಿಮ್ಗೊಂದು ನಿನ್ನೆದು ಒಂದು ಎಕ್ಸಾಂಪಲ್ ಹೇಳ್ತೀನಿ ರೀ, ಎಲ್ಲರಿಗೂ ಆಗ್ತಿರ್ತಾವೆ. ನಿನ್ನೆದು ಒಂದು ಎಕ್ಸಾಂಪಲ್, ನಾವು ಬಣ್ಣಟ್ಟಿಗೆ ಬಂದು ನಿಂತಿದ್ವಿ ರೀ, 2:30 ಆಗಿತ್ತು ರೀ ಮಧ್ಯಾಹ್ನ ಟೈಮ್. ಅಕ್ಕೋರು ಮುಂಜಾನೆ ಬಿಡು ಅಂತಿದ್ರು, ಬಿಸಿಲು ಟೈಮ್ ಬಿಡಬೇಡ ಅಂತಂದಿದ್ರು. ಖರೆ ಪ್ರೋಗ್ರಾಮ್ ಅಷ್ಟೊತ್ತಿಗೆ ಆತ್ರಿ. ಆಮೇಲೆ 2:30ಗೆ ಬಿಡಬೇಕಾಯ್ತು. 2:30ಗೆ ಬಿಡಬೇಕಾದ ಕೂಡಲೇ ಬಸ್ ಸಿಗ್ಬಾತಿತ್ತು ರೀ. ಒಟ್ಟು ಬಸ್ ಇಲ್ಲಾಗಿದ್ರು, ಒಂದು ಬಸ್ ಎಷ್ಟು ನೋಡಿದ್ರು ಒಂದು ಬಸ್ ಸಿಗ್ಬಾತಿತ್ತು. ಆಮೇಲೆ 2:30 ಆತು, 2:40 ಆತು, 2:50 ಆತು, 3 ಆತು, 3:15 ಆತು, 3:30 ಆತು, ಒಂದೊಂದು ಬಸ್ ಬರಲಿಲ್ಲ. ಬಾಬಾಗ ಏನು ಹೇಳ್ಕೊತ ಕೂತಿದ್ನಿ ಅಂದ್ರೆ ನಾನು ಬಾಬಾಗ ಒಂದ ಮಾತು ಏನು ಹೇಳಿದ್ನಂದ್ರೆ, ಬಾಬಾ ನಿಂಗೆ ಸಮರ್ಪಣೆ, ನಾ ತಲೆ ಓಡಿಸಂಗಿಲ್ಲ, ನಿಂಗೆ ಸಮರ್ಪಣೆ, ನೀ ಹೆಂಗೆ ಮಾಡಿಸ್ತಿ ನೀ ಯಾಕೆ ಕುಣಿಸಿ ನನಗೆ ಗೊತ್ತಿಲ್ಲ, ಎದಕ್ಕೆ ಹಿಂಗೆ ಹೇಗೆ ಮಾಡಿ ಕೂತಿದ್ದೀರಿ. ಆಮೇಲೆ ಕುತ್ಕೋತ ಅಲ್ಲೇ ಕೂತು ಅಡ್ಡಾಡ್ಕೋತ ಇದ್ನಿರಿ. ಅಷ್ಟೊತ್ತಿಗೆ ಬಸ್ ಬತ್ರಿ. ಬಸ್ ಬಂದ್ಮೇಲೆ ಹೇಳ್ತೀನಿ ಕೇಳ್ರಿ, ಹೆಂಗೆ ಬಾಬಾ ಅಂತಲ್ಲ, ಜೋ ಹೋಗ್ತಾಯ ಕಲ್ಯಾಣ ಕೇಳಿ ಹೋಗ್ತಾಯ, ನಿಮ್ಮ ಬುದ್ಧಿ ಸಮರ್ಪಣೆ ಮಾಡುತ್ತೆ ಬರ್ರಿ ಅಂತ ಹೇಳಿ. ಆಮೇಲೆ ನಾನು ಇದ್ರ ಗೋಕಾಕ್ನಾಗ ಬಂದ್ರೆ ಇಟ್ಟು ಭೀಡ್ ಅಂದ್ರೆ ಬಸ್ ಬೀಡ್ರಿ. ಇನ್ನು ಮಟ್ಟನೂ ಯಾವುದು ಘಟಪ್ರಭಾ ಬಸ್ ಬಂದಿರಲಿಲ್ಲ. 1.5 ತಾಸು ಆತ್ರಿ ನಿಂತು. ಅದಕ್ಕೆ ಬಾಬಾ ನನಗೆ ಅಲ್ಲಿ ನಿಲ್ಲಿಸಬಾರ್ದು ಅಂತ ಹೇಳಿ ಬಾಬಾ ಏನು ಮಾಡಿಸಿದ್ರಿ, ಇಲ್ಲಿ ನಿಲ್ಲಿಸಿದ್ರಿ. ಅರ್ಥ ಮಾಡ್ಕೋರಿ, ಇದೊಂದು ಸಣ್ಣ ಮಾತು ರೀ. ಈಗ ನಾನು ಇಲ್ಲಿ ಗೋಕಾಕ್ ಬಂದ್ರೆ ಅಲ್ಲಿ ಒಂದು ಮುಕ್ರಿ ಹಿಂಗೆ ಮುಕ್ರಿಯಾರಿ ಅಲ್ಲಿ ಗೋಕಾಕ್ನಾಗ. ಇಲ್ಲಿ ಬಂದು ಕುಣ್ಸೋದ್ಕಿತ್ತೇನೋ ನಾ ಇಳಿದ ಕೂಡಲೇ ನನಗೆ ಘಟಪ್ರಭಾ ಬಸ್ ಬತ್ರಿ. 1.5 ತಾಸು ಆತ್ರಿ ಘಟಪ್ರಭಾ ಬಸ್ ಯಾವುದೂ ನಿಂತೇ ಇರಲಿಲ್ಲತ್ರಿ. ಅಂದ್ರೆ ಅಲ್ಲಿ ನಿಲ್ಸೋದು, ಅಲ್ಲಿ ಆರಾಮ್ ಕುಂಡ್ರು, ಆರಾಮಲ್ಲಿ ಈರು, ಇಲ್ಲಿ ಬಂದ್ಮೇಲೆ ನಿಂಗೆ ಬಸ್ ಸಿಗ್ತೈತಿ. ಇದಕ್ಕೇನು ಹೇಳ್ತಾರೆ ಅನ್ನೋರ, ನಮಗೂ ಜೀವನ್ಯಾಗ ಬಾಬನ ಕೃಪಾ, ಬಾಬನ ಆಶೀರ್ವಾದ ಅನುಭವ ಆಗ್ಬೇಕಂದ್ರೆ ನೋಡ್ರಿ, ಸ್ಥೂಲ ವಸ್ತು ಬೇರೆ ರೀ, ಅವನ ಆಶೀರ್ವಾದ ಕಿರಣ ಬೇರೆ ರೀ. ಆ ಕಿರಣ ಆಶೀರ್ವಾದ ಅನುಭವ ಆಗ್ಬೇಕಂದ್ರೆ ನಮ್ಮ ಬುದ್ಧಿ ಓಡಿಸೋದ ಬಿಟ್ಟು ಬಿಡಬೇಕು. ಇಲ್ಲಾದ್ರೆ ನಮ್ದು ಚಾಲಾಕಿತನಲ್ಲೇ ನಾವು ಜೀವನ ಮಾಡ್ಬೋದ್ರಿ. ಖರೆ ಅವನದು ಆಶೀರ್ವಾದ ಸಿಗಬೇಕು, ಅವನ ಪ್ರೀತಿ ಅನುಭವ ಆಗ್ಬೇಕಂದ್ರೆ ನಮ್ಮ ಬುದ್ಧಿ ಸಮರ್ಪಣೆ ಮಾಡಕ್ಕಬೇಕ್ರಿ. ಅದಕ್ಕೆ ಏನು ಹಾದಿ ಹೋಗ ತ್ಯಾಗ ಮಾಡಕ್ಕೆ ಬಂದ್ರೂ ಮಾಡಕ್ಕಬೇಕ, ಅವನದು ಆಶೀರ್ವಾದ ಪಡ್ಯಾಕ್ಬೇಕಂದ್ರೆ. ಅರ್ಥ ಆಯ್ತು? ಇಲ್ಲಾಂದ್ರೆ ಅವ್ರ ಮೇಲೆ ಸಮರ್ಪಣೆ ಬುದ್ಧಿ ಇರೋ ತನಕ ನಂಗೆ ಬಾಬಾಂದ ಅನುಭವ. ಅವಾಗ ನಾ ಅನ್ಕೊಂಡು ಹೌದೇನಂತ. ಆಮೇಲೆ ಕೇಳ್ರಲ್ಲ, ಇನ್ನು ತಳ ಬಂದಿರಿ. ಮತ್ತು ಯಾವ ಬಸ್ ಹತ್ತಿದ್ನಿ ಅಂದ್ರೆ ದುಡ್ಡು ಕೊಡೋ ಬಸ್ಸಿಗೆ ಹತ್ತಿದ್ದೀನಿ, ಯಾಕೆ ಬಸ್ಸೇ ಇಲ್ಲಾಗಿತ್ತು. ಇನ್ನು 76 ರೂಪಾಯಿ ಕೊಟ್ಟೇನಿ ರೀ. ಇನ್ನು ಅಕ್ಕೋರ್ಗೆ ಏನಂದ್ರೆ ಕರ್ಯಾಕೆ ಬ್ಯಾಗ್ರೇ ಭಾಳ ವಜನ್ ಐತೆ, 10 ದಿವಸದ ಹೋಗಿ ನಾನು ಬ್ಯಾಗ್ ಭಾಳ ಐತೆ, ಅಕ್ಕೋರ್ ಕರ್ಯಾಕೆ ಬರ್ತೀರೇನೆ. ಇಲ್ಲ ನಾವು ಹೋಗೇವಿ, ನಾ ಏನು ಬರೋಂಗಿಲ್ಲ ಹತ್ರ. ಇನ್ನೇನು ಮಾಡಲಿ ಬಾಬಾ, ಬ್ಯಾಗ್ರೇ ವಜನ್ ಐತಿ, ಏನು ಮಾಡಲಿ ಬಾಬಾ, ನಿನ್ನ ಸಮರ್ಪಣೆ ನೀ ಹೆಂಗೆ ಮಾಡಿಸ್ತಂತಂದಾಗ್ರಿ ಯಾರೋ ಒಬ್ರನ್ನ ಕಳಿಸ್ಕೊಡು ಬಾಬಾ, ಬ್ಯಾಗ್ ಎತ್ಕೊಂಡು ಹೋಗೋ ಹಂಗೆ ನಾನು ನಡ್ಕೋತ ಬರ್ತೀನಿ ಅಂತ. ಅಷ್ಟೊತ್ತಿಗೆ ಯಾರೀ ಗೋಡ್ಕಿಂಡಿ ಅನ್ನೋರು ಅಕ್ಕೋರು ಅದು ತಳಗಿಳಿದ್ಕೊಳ್ಳಿ ಆ ಬ್ಯಾಗಲ್ಲಿ ಇಟ್ಟು ನೋಡ್ರಿ ಬಾಬಾ ಇದನ್ನು ನಡ್ಕೋತ ಬಂದು. ಅದಕ್ಕೆ ಬಾಬಾಗೆ ಹೇಳಿದ್ನಿ, ಹಾಂ ನೋಡಿ ಎಷ್ಟು ಈಸಿ ಐತೆ ಅಕ್ಕೋರ್ ಲೈಫ್, ಭಾಳ ಈಸಿ ಐತ್ರಿ, ಭಾಳ ಈಸಿ ಐತಿ. ಬಾಬಾದ ಯೋಗನೂ ಭಾಳ ಈಸಿ ಐತ್ರಿ. ನೀ ಎಲ್ಲಿ ಇಡ್ತಿ, ಏನು ಮಾಡಿಸ್ತಿ ನೀ ಎಷ್ಟು ನೀ ಅಂತಿರ್ರಿ. ಬಾಬಾ ನಿಮ್ಮ ಲೈಫೆಲ್ಲ ಭಾಳ ಈಸಿ ಮಾಡ್ತಾವೆ. ನಾವೇನು ಮಾಡ್ತೇವ್ರಿ, ಅವ್ನಿಗೆ ಒಂದು ಇಟ್ಟು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಅವನಿಗೆ ಸಮರ್ಪಣೆ ಮಾಡೋದು ಬಿಟ್ಟು ಬಿಡ್ತೇವ್ರಿ, ಮತ್ತು ನಮ್ಮ ತಲೆ ಓಡ್ಸೋಕೆ ಸ್ಟಾರ್ಟ್ ಮಾಡ್ತೇವ್ರಿ. ಹೌದಾ ಇಲ್ಲ ರೀ? ಅದಕ್ಕೆ ಏನು ಮಾಡ್ರಿ ಹೇಳ್ರಿ ನೋಡೋಣ, ಏನು ಮಾಡ್ರು ಸಮರ್ಪಣೆ. ಮತ್ತು ಬಾಬಾನಿಗೆ ಸಮರ್ಪಣೆನೂ ಎಂಥದ್ದು ಸೇರ್ತೈತಿ. ಅದಕ್ಕೊಂದು ಎಕ್ಸಾಂಪಲ್ ಅಕ್ಕೋರು ಕೊಟ್ಟಿದ್ದೀನಿ, ನೆನಪೈತಿಲ್ಲ ಎಂಬ ನಿಮ್ಗೆ. ಶಿವರಾತ್ರಿ ದಿನ ಒಬ್ಬ ಕಲ್ಲಿರ್ತಾನೆ ರೀ. ಹಾಂ, ಅವ್ ಕಲ್ಲಿರ್ತಾನ, ಅವ್ನಿಗೆ ದಿವಸ ಕಳ್ತನ ಮಾಡೋದಿರ್ತೈತೆ ರೀ. ಅವ್ನಿಗೆ ಅದು ಸಿಗ್ಬಾತಿರ್ತೈತಿ, ಕಳ್ತನ ಮಾಡಾಕತ್ತೀನಿ ಅಂದಮೇಲೆ ಸಿಗ್ಬಾತಿರ್ತೈತೆ ಅವ್ನಿಗೆ. ಆತಿನ ಏನು ಮಾಡ್ತಾನೆ, ಮತ್ತು ಎಲ್ಲ ಮನೆಗೆ ಹುಡುಕ್ತಾನು, ಎಲ್ಲೆಲ್ಲೂ ಸಿಗಂಗಿಲ್ಲ. ಆಮೇಲೆ ಏನು ನೋಡ್ತಾನಂದ್ರೆ ಗೊತ್ತಾಕೈತಿ, ಶಿವಪ್ಪನ ಗುಡಿ ಐತೆ, ಆ ಶಿವಲಿಂಗ ಮೇಲೆ ಬೆಳ್ಳಿ ಲೋಟ ಐತಿ. ಇನ್ನು ಅದ್ರ ಮೇಲೆ ಕಣ್ಣು ಹಾಕ್ತಾನೆ ರೀ. ಇನ್ನು ಬೆಳ್ಳಿ ಲೋಟನ ನನಗೆ ಸಿಗ್ತೈತೆ ಅಂತ ಹೇಳಿ, ದಾರಾಪಾತ್ರ ಇರ್ತೈತಲ್ರಿ, ಅದು ಬೆಳ್ಳಿದಿರ್ತೈತೆ ರೀ. ಇನ್ನು ಆದ್ರೆ ನಾಲ್ಕು ತೊಗೋಬೇಕಂತ ಏನು ಮಾಡ್ತಾನೆ ರೀ, ಬರ್ತಾನೆ ರೀ ಅವತ್ತು ರಾತ್ರಿ. ಅವತ್ತು ಬಂದು ಅವ ಏನು ಮಾಡ್ತಾನಂದ್ರೆ ಆ ಬೆಳ್ಳಿ ಲೋಟವನ್ನು ಕದಿಲಿಕ್ಕೆ ನೋಡ್ತಾನೆ ರೀ. ಖರೆ ಅವ್ನಿಗೆ ಆಜು ಬಾಜು ಆ ಬೆಳ್ಳಿ ಲೋಟವನ್ನು ತೊಗೊಬರ್ಬೇಕಾದ್ರೆ ಖರೆ ಅವನ ಕಡೆ ಏನೂ ಇದಿರಂಗಿಲ್ಲ ರೀ. ಏನ್ರಿ ಎಲ್ಲ ಕಡೆ ಸಾಮಾನು ನೋಡ್ತಾನೋ, ಏನೂ ಇರಂಗಿಲ್ಲ ರೀ. ಆಮೇಲೆ ಇನ್ನೇನು ಮಾಡ್ತಾನೋ ಅಂತ ಹೇಳಿ ಆ ಶಿವಪ್ಪನ ಮೇಲೆ ಹತ್ತಿ ಆ ಬೆಳ್ಳಿ ಲೋಟವನ್ನು ತೊಗೊಳಿಕ್ಕೆ ಹೋಗ್ತಾನೆ ರೀ. ಅಷ್ಟೊತ್ತಿಗೆ ಶಿವ ಲಿಂಗದ ಮೇಲೆ ಕಾಲಿಟ್ಟು ಬೆಳ್ಳಿ ಲೋಟ ತೊಗೊಳ್ಕೊಳ್ಳೆ ಆ ಶಿವನ ಬೆಳಕಿನ ಪ್ರತ್ಯಕ್ಷ ಆಗಿಬಿಟ್ಟು ಏನು ಹೇಳ್ತಾನೆ ಅಂದ್ರೆ, ನಾನು ನಿನಗೆ ಒಳದ್ ನೀ ಅಂತನ್ರ.
ಅದಕ್ಕೆ ಅವ ಇವ್ ಕಳ್ಳ ಹೇಳ್ತಾನೆ, ನಾ ಹೆಂಗೆ ಹೊಳಿತೀಯಪ್ಪ, ನಾ ಕಳ್ಳ ಅದೇ ನೀನು ಚೋರಿ ಮಾಡಕ್ಕೆ ಬಂದೀನಿ ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೀ ಖರೇ ಮನಸ್ಸಾಗಿ ನನ್ನ ಮುಂದೆ ಹೇಳಿಲ್ಲ, ಮತ್ತು ನೀನು ಎಲ್ಲರೂ ನನಗೆ ಅದನ್ನು ತ್ಯಾಗ ಮಾಡ, ಇದನ್ನು ತ್ಯಾಗ ಮಾಡಿ, ಇದನ್ನು ಸಮರ್ಪಣೆ ಆದರೆ ನಿನ್ನ ಸರ್ವಸ್ವನ ನೀ ಸಮರ್ಪಣೆ ಮಾಡಿಲ್ಲ, ಅದಕ್ಕೆ ನೀನು ಪೂರ ಒಳದೇನತ್ತೆ. ಯಾಕೆ ಪೂರ ದೇಹನ ಅದ್ರ ಮ್ಯಾಗ ಕಾಲಿಟ್ಟು ತೊಗೊಂಡಿರ್ತಾನಲ್ರಿ. ಹಂಗಾರಿ ಬಾಬಾನು ನಮ್ಮ ಸಮರ್ಪಣೆ ಯಾವಾಗ ಸ್ವೀಕಾರ ಮಾಡ್ತಾನ್ರಿ? ಸಂಪೂರ್ಣ ಬಳಿ, ಸಂಪೂರ್ಣ ಸಮರ್ಪಣೆ. ಅವಾಗನ ಬಾಬಾ ಏನು ಮಾಡ್ತಾನೆ, ಈ ಮಗು ಏನೈತಿ ಗಟ್ಟಿ ಐತಿ ಅಂತ ಹೇಳಿ ಎಲ್ಲಿವರೆಗೂ ನನ್ನನ್ನು ಶಿವಪ್ಪನ ಮೇಲೆ ಸಮರ್ಪಣೆ ಮಾಡೋದಿಲ್ಲ ಅಲ್ಲಿವರೆಗೂ ಶಿವಪ್ಪ ಒಳ್ಳೆಯಂಗಿಲ್ರಿ. ಇನ್ನು ಒಬ್ಬವ ಏನಿರ್ತಾನೆ ರೀ, ಇದು ಭಾಳ ಚಂದ ಕೇಳ್ರಿ. ಇನ್ನು ಒಬ್ಬವ ಏನಿರ್ತಾನಂದ್ರೆ ಮೀನ ಹಿಡಿತಿರ್ತಾನೆ ರೀ. ಮೀಡಿಯಾ ಹಿಡಿದವ ಬಂದಿರ್ತಾನೆ ರೀ. ಒಬ್ಬವ ಚಾಲಕ ವ್ಯಕ್ತಿ ಬರ್ತಾನೆ ರೀ. ಚಾಲಕ ವ್ಯಕ್ತಿ ಬಂದು ಏನು ಮಾಡ್ತಾನಂದ್ರೆ ಅವ ಹಿಡ್ದಿದ್ದ ಮೀನ ಇವು ಕಸ್ಕೊಂಡು ಹೋಗ್ತಾನೆ ರೀ. ಅದಕ್ಕೆ ಕಸ್ಕೊಂಡು ಹೋಗ್ತಾನೆ ಅಂದ್ಕೊಳ್ಳೆ ಇರ್ತೈತೆ ರೀ, ಆ ಮೀನು ಏನಾಕೈತಂತ ಕಡಿತೈತ್ರಿ ಅವ್ನು. ಆ ಮೀನು ಜಿಗಿತೈತ್ರಿ, ನೀರ್ನಾಗ ಹೋಗ್ಬಿಡ್ತೈತೆ ರೀ. ಅವ್ನು ಕಡಿತೈತಲ್ರಿ, ಭಾಳ ನೋವಾಗಿರ್ತೈತಿ. ದವಾಖಾನಿಗೆ ತೋರಿಸ್ತಾನೆ ರೀ. ಡಾಕ್ಟ್ರ್ ಹೇಳ್ತಾರೆ, ಇದು ವಿಷಕಾರಿ ಮೀನು ನಿನಗೆ ಕಡ್ದೈತಿ, ಇದು ನಿನಗೆ ಕಡಿಬೇಕು, ಇಲ್ಲಾದ್ರೆ ನಿನಗೆ ಇಟ್ಟು ಕಟ್ ಮಾಡ್ಬೇಕಾಕೈತತ್ತೆ. ಆಯ್ತತ್ತೆ ಕಡಿತಾರೆ. ಆಮೇಲೆ 4 ದಿವ್ಸ ಬಾ ಅಂತ ಮತ್ತೆ ಕರೀತಾರೆ. 4 ದಿವ್ಸ ಬಂದಾದಮೇಲೆ ಮತ್ತು ತೆಗಿತಾರೆ. ಮತ್ತು ಇನ್ನೂ ಹಸಿ ಹಂಗೆ ಇರ್ತೈತಿ, ಇದು ವಿಷ ಏರಾಕತೈತಿ, ಇಟ್ಟಿನಿಂದ ತೆಗಿಲಿಲ್ಲ ಅಂದ್ರೆ ಪೂರ ಇದು ಅರ್ಧ ಕೈ ತೆಗಿಬೇಕಾಕೈತಿ. ಮತ್ತಿಟ್ಟು ಪೂರ ತೆಗಿತಾರೆ. ಆಮೇಲೆ ಮತ್ತೆ 4 ದಿವ್ಸ ಬಂದ್ಮೇಲೆ ನೋಡತ್ತಾರು, ಮತ್ತು ಹಸಿ ಹಂಗೆ ಇರ್ತೈತಿ, ಇನ್ನೂ ಇದು ಬಿಡಲಿಲ್ಲ ಅಂದ್ರೆ ಇಟ್ಟು ಕಡಿಯಬೇಕತ್ತ. ಆಯ್ತು ರೀ, ಕಡಿಯತ್ತೆ. ಮತ್ತು ವಿಷ ಮ್ಯಾಗೆ ಇರ್ತೈತೆ ರೀ. ಮತ್ತು 4 ದಿವ್ಸ ಬಂದು ನೋಡ್ತಾರೋ, ಮತ್ತು ಏನಂತ ಇದ್ಕೊಳ್ಳಿ, ಇಟ್ಟು ಕಡಿಯಬೇಕಂತಾರೋ, ಕಡಿಯಬೇಕಿಲ್ಲ ಪೂರ ಕೈ ಹೊಕ್ಕತ್ ನೋಡತ್ತಾರ. ಅದು ಕಡೆ ಮತ್ತೆ 4 ದಿವ್ಸ ಆಕೈತಿ, ಮತ್ತು ಇದನ್ನು ಪೂರ ಕಡಿಬೇಕಂತ ಕಡಿತಾರೆ. ಅವಾಗ ಯಾರೋ ಒಬ್ರು ಆಗ್ತಾಯಿರ್ತಾರೆ, ನೀ ಏನು ಅಂಥದ್ದು ಮಾಡಿ ನಿಂದು ಪೂರ ಕೈ ಕಡಿಯೋದು ಬಂದೈತಿ, ಹೋಗಿ ಏನ್ರ ಪಾಪ ಮಾಡಿ ನೋಡ್ಕೊಂಬಾ ಆತತ್ತಾರೆ. ಅದಕ್ಕೆ ತಪ್ಪತ್ತು ಮಾಡೇನಿ, ಮೀನು ಬೇರೆ ಅವ್ನು ಹಿಡ್ದಿದ್ದ, ನಾ ಕಸ್ಕೊಂಡೆ ಅವ್ನು ಮೀನವನ್ನು ಅಂಥೇಳಿ ಹೋಗಿ ಭೇಟಿಯಾಗುವ ಅಂತ ಹೇಳ್ತಾರೆ. ಅವ್ನು ಕೇಳ್ರಿ ಭಾಳ ಚಂದ ಹೇಳ್ತಾನೆ ರೀ. ಮೀನಿನ ಕಡೆ ಹೋಗ್ತಾನೋ, ಏನು ಕೇಳ್ತಾರೆ, ನೀ ಅಂಥದ್ದು ಏನು ನನಗೆ ಶಾಪ ಹಾಕಿದ್ಯೋ, ಏನು ಮಾಟ ಮಂತ್ರ ಮಾಡಿಸಿದ್ಯೋ, ಒಂದಿಟ್ಟು ಮೀನೊಂದೊಂದು ಕಸ್ಕೊಂಡಿದ್ದಕ್ಕೆ ನಾನು ಪೂರ ಕೈ ಹೋಗೋದು ಬತ್ತಲ್ಲ, ಏನು ಅಂಥದ್ದು ಮಾಡಿದ್ದೀನಿ ಅಂತ ಕೇಳ್ಕೊಳ್ಳೆ ಅವಂತ, ನಾ ಏನೂ ಮಾಡಿಲ್ಲ, ಅದರ ದೇವರಿಗೆ ಮಾತ್ರ ಏನು ಹೇಳಿದ್ನೆ ಅಂದ್ರೆ, ಯಾರು ತನ್ನ ಶಕ್ತಿ ಬಲದಿಂದ ನನ್ನ ಆಹಾರವನ್ನು ಕಸ್ಕೊಂಡಾರೋ, ಯಾರ್ದು ತಮ್ಮ ಶಕ್ತಿಯನ್ನು ನನಗೆ ತೋರಿಸ್ಯಾರೋ, ನೀನು ನಿನ್ನ ಶಕ್ತಿ ಅವ್ರಿಗೆ ತೋರಿಸು. ಅಕ್ಕರ ನೀನು ನಿನ್ನ ಶಕ್ತಿ ತೋರಿಸು, ಅವ್ನು ನನಗೆ ತನ್ನ ಶಕ್ತಿ ತೋರಿಸೋಗ್ಯಾನು, ನಿನ್ನ ಶಕ್ತಿ ತೋರಿಸು ಅಂದಾಗ ಹಿಂಗೆಲ್ಲ ತೋಡ್ರಿ. ಯಾವಾಗ ಬಾಬಾ ತನ್ನ ಶಕ್ತಿ ತೋರಿಸ್ತಾನಲ್ಲ, ಅವ ಏನು ಬೇಕಾದ ಮಾಡಕ್ಕೆ ಸಾಧ್ಯ. ಅದಕ್ಕೆ ಏನಿರ್ಬೇಕ್ರಿ ಅರ್ಧವ್ರು, ನಮಗೂ ಜೀವನದಾಗ ಬಾಬಾದ ಆಶೀರ್ವಾದ ನಮಗೂ ಬರಬೇಕು, ಬಾಬಾಂದ ಕೃಪಾನು ನಮಗೂ ಬರಬೇಕು. ಅವ ಏನು ಅದಾನಂತ ನೋಡ್ಬೇಕಂದ್ರೆ ನಾ ಮಾತ್ರ ಅವನಿಗೆ ಪೂರ ಏನಾಗಬೇಕ್ರಿ, ಸಮರ್ಪಣೆ. ಪೂರ ಸಮರ್ಪಣೆ ಆದಾಗ ಬಾಬಾಂದ ಆಶೀರ್ವಾದ ನೋಡಲಿಕ್ಕೆ ಸಾಧ್ಯ. ಒಂದು ಹುಡುಗಿ ಏರೋಪ್ಲೇನ್ನಾಗ ಕೂತಿರ್ತಾಳಂತ್ರಿ. ಪೂರ ಏರೋಪ್ಲೇನ್ ಅಳಗ್ಯಾಡ್ತಿರ್ತೈತ್ರಿ ಅನ್ನೋರು, ಪೂರ ಅಳಗ್ಯಾಡ್ತಿರ್ತೈತೆ. ಎಲ್ಲರೂ ಆಜು ಬಾಜು ಕೂತವರು ಅಳಗ್ಯಾಡ್ತಿರ್ತಾರೆ, ಪೂರ ಅಂಜುತ್ತಿರ್ತಾರೆ. ಯಾಕಂದ್ರೆ ಪ್ಲೇನ ಅಳಗಡಾಯ್ತಂದ್ರೆ ಇವರು ಅಂಜುತ್ತಿರ್ತಾರೆ. ಆಕೆ ಹುಡುಗಿ ಮಾತ್ರ ಹೊರಗೆ ನೋಡ್ಕೋತ ನಕ್ಕೋತ ಕೂತಿರ್ತಾರೆ. ಆ ಬಾಜು ಕೂತವ್ ಏನಂತಾನಂದ್ರೆ, ನೀ ಯಾಕೆ ಹೆದರ್ತಾ ಇಲ್ಲ ಅಂತ ಕೇಳಿದಾಗ ಅವಾಗ ಆಕಿ ಹುಡುಗಿ ಹೇಳ್ತಾಳು, ನಾ ಯಾಕೆ ಹೆದರ್ಲಿ, ಯಾಕಂದ್ರೆ ಏರೋಪ್ಲೇನ್ ಓಡಿಸೋ ಪೈಲಟ್ ನಮ್ಮ ಪಪ್ಪ ಅದಾರು. ಅಷ್ಟು ನಮಗೂ ಏನಿರ್ಬೇಕ್ರಿ, ನಮ್ದು ಹೆಂಗ್ರಿ, ನಮ್ಮ ಭವಿಷ್ಯ ಹೆಂಗ್ರಿ, ನಮ್ಮ ಮುಂದೆ ಏನಾಕೈತ್ರಿ, ನಮ್ಮ ಯಾರು ನೋಡ್ತಾರ್ರಿ, ಎಷ್ಟು ಸಮರ್ಪಣೆ ಇರಬೇಕು. ನನ್ನ ಜೀವನ ನಡೆಸೋ ನಮ್ಮ ಪಪ್ಪ ಬಾಬಾ ಅದ ನನ್ನ ಮೇಲೆ, ಯಾಕೆ ತಲೆ ಓಡಿಸ್ಬೇಕ್ರಿ, ಯಾಕೆ ಭವಿಷ್ಯದ ಚಿಂತೆ ಮಾಡ್ಬೇಕ್ರಿ. ಯಾಕಂದ್ರೆ ಎಲ್ಲರಿಗೂ ದೊಡ್ಡ ಕಾಳೋದ ಯಾವುದ್ರಿ, ಭವಿಷ್ಯದ ಚಿಂತೆ, ಮುಂದಿದ್ದ ಚಿಂತೆ. ಕರೆ ಜೀವನ ನಡೆಸೋವ ಬಾಬಾ ಅದ ನಮ್ಮ ಮೇಲೆ, ಮುಗಿದು ಹೋಯ್ತು. ಬಾಬಾ ಎಷ್ಟೋ ಸಲ ಹೇಳ್ಯಾರ ನೋಡ್ರಿ, ನನ್ನ ಬಾಬಾ ಅಂತ ಹೇಳಿಬಿಡು, ಮುಂದಿನ ಜೀವನ ಎಲ್ಲ ತಾನ ನಡೀತೈತೆ ಹೇಳ್ತಾರೆ. ಕರೆ ನಾವೇನು ಮಾಡ್ತೇವೆ, ತಲೆ ಓಡಿಸೋದನ್ನ ಬಿಡಂಗೇ ಇಲ್ಲ. ಅದಕ್ಕೆ ನಮಗೇನಿರ್ಬೇಕು ರೀ, ಸಮರ್ಪಣೆ ಇರ್ಬೇಕು. ಕೊಪ್ಪಿ ಇರ್ತೈತೆ ರೀ, ಕೊಪ್ಪಿ ನೀರು ದಂಡಿ ಮೇಲೆ ಇರ್ತೈತಿ. ರಾಮ ಬರ್ತಾನೆ ರೀ. ರಾಮ ಬಂದು
ತನ್ನ ಬಿಲ್ಲು ಬಾಣವನ್ನು ಆ ಕಪ್ಪಿ ಮೇಲೆ ಇಟ್ಬಿಡ್ತಾನೆ ರೀ. ಕಪ್ಪಿ ಮೇಲೆ ಇಡ್ತಾನೆ. ಆ ಕಪ್ಪಿ ಮೇಲೆ ಇಟ್ಟುಕೊಳ್ಳೆ ಆಮೇಲೆ ಅವ್ನು ನೋಡ್ಕೊಳ್ಳೆ ಅದು ಒದ್ದಾಡ್ತಿರ್ತೈತೆ ರೀ. ಆದರೆ ಸಪ್ಲ ಮಾಡ್ತಿರೋದಿಲ್ಲ. ಅದು ಏನಿರ್ತೈತಲ್ರಿ, ಏನತ್ತಕ್ಕ ಧನುಷ ಅದ್ರ ಮ್ಯಾಗ ಇಟ್ಟಿರ್ತಕೊಳ್ಳಿ ಅವ್ ಕೇಳ್ತಾನೆ, ನೀ ಯಾಕೆ ಕೊಕ್ಕೊ ಅದ್ರ ಯಾಕೆ ಮಾಡಲಿಲ್ಲ ನೀ ಹೇಳಬೇಕೋ ಬೇಡ ನಿನ್ನ ಮೇಲೆ ನಾ ಇಟ್ಟೇನಂತ ಹೇಳಿ. ಅವ ಹೇಳ್ತಾನೆ, ಕಪ್ಪಿ ಹೇಳ್ತೈತಿ, ನನಗೆ ಜೀವನದಲ್ಲಿ ನನಗೆ ಬಚಾವ್ ಮಾಡೋವನ ಹೆಸರು ದಿವಸನ ರಾಮ್ ಓದಿರ್ತೇನೆ. ರಾಮನ ಬಂದು ನನ್ನ ತಲೆ ಮೇಲೆ ಇಟ್ಟಾನಂದ ಮೇಲೆ ಇನ್ನು ಯಾರಿಗೆ ಓದಿರ್ಲಿ, ಮತ್ತು ನಾ ಇದಕ್ಕೂ ನೀ ನನ್ನ ಮೇಲೆ ಇಟ್ಟಿ ಅಂತ ಹೇಳಿ ನಾನು ನಿನಗೆ ಅಪವಾದನೂ ವರ್ಷಾಕತ್ತೀನಿ. ಯಾಕಂದ್ರೆ ಇದನ್ನೂ ನೀ ನನಗೆ ಇಟ್ಟಿ ಅಂದರೆ ಇದು ನನ್ನ ಕರ್ಮದ ಫಲ ಐತಿ, ಅದನ್ನು ಭೋಗಿಸಲೇಬೇಕು. ಅದಕ್ಕೆ ನೀ ಏನರ ಕೊಡೋ ಇದು ನನಗೆ ಶಕ್ತಿ ಕೊಡು ಅಂತಂದು. ಇಷ್ಟು ನಮಗೂ ಏನಿರ್ಬೇಕ್ರಿ ಅನ್ನೋರ ಬುದ್ಧಿ ಸಮರ್ಪಣೆ ಇರ್ಬೇಕು. ಈಗ ನಮ್ಮ ಜೀವನಕ್ಕೆ ಅನೇಕ ಕಷ್ಟಗಳು ಬರ್ತಿರ್ತಾವೆ. ಒಬ್ರಿಗತಿ ಒಬ್ರು ಕಷ್ಟ ಇಲ್ರಿ, ಒಬ್ರಿಗತಿ ಒಬ್ರು ಪರಿಸ್ಥಿತಿ ಇಲ್ರಿ. ಅವಾಗ ನಮಗೆ ಅಟ್ಟ ಬಾಬನ ಮೇಲೆ ಸಮರ್ಪಣೆ ಐತಿ. ಈ ಕಷ್ಟ ನನಗೆ ಬಂದೇತಂದ್ರೆ ಅದು ಶಿವಪ್ಪನ ಕರ್ಮ ಕೊಟ್ಟಾನು, ಅದು ಶಿವಪ್ಪ ಕೊಟ್ಟಾನು, ಯಾರ ಕೊಟ್ಟರು ಕೂಡ ಇದು ನನ್ನ ಕರ್ಮನ ಅಟ್ಟ ಸಂಪೂರ್ಣ ಬಲಿ ಐತ್ರಿ ಬಾಬನ ಮೇಲೆ. ಕರೆ ಏನು ಮಾಡ್ತೇವೋ, ಇನ್ನ ಯಾಕೆ ಮಾಡುವಲ್ಲಿ, ಇನ್ನ 2 ದಿವಸ, ಇನ್ನ 2 ತ್ರಾಸು ಅಟ್ಟ ನೋಡ್ರಲ್ಲ. ಅವ ಏನು ಕಾಪಿಗಟ್ಟು ಬುದ್ಧಿ ಐತೆ ನೋಡ್ರಿ. ಅದೇನಂತ ಗೊತ್ತೇನ್ರಿ, ನಾ ದಿವಸ ನೀನು ಓದಿರ್ತೇನೆ, ನಿನ್ನ ಧನುಷ್ ತಂದು ಇಟ್ಟಿದ್ಮೇಲೆ ನಾ ನೀನು ಯಾರಿಗೆ ಓದಿರ್ಲಿ? ಅದಕ್ಕೆ ನಾ ಏನು ತಿಳ್ಕೊಂಡು ನನ್ನ ಕರ್ಮ ಅಡ್ಡು ಬಂದೈತಿ, ನನ್ನ ಕರ್ಮದಿಂದ ನೀ ಏನು ಮಾಡಾಕತ್ತಿ, ಚುಕ್ತು ಮಾಡಾಕತ್ತಿ ಅಂತ ನಾನು ತಿಳ್ಕೊಂಡು ಗಪ್ ಕೂತೇನಿ ಅಂತೈತ್ರಿ ಅದು ಕಾಪಿ. ಹಂಗೆ ನಮಗೂ ಏನಿರ್ಬೇಕ್ರಿ ಅನ್ನೋರು, ಹಂಗೇನಿರ್ಬೇಕ್ರಿ, ಸಮರ್ಪಣೆ ಇರ್ಬೇಕು. ಈ ಒಂದು ಪತ್ನಿ ಒಬ್ಬ ಏನು ಮಾಡ್ತಿರ್ತಾನೆ ಅಂದ್ರೆ ದಿವಸ ದೇವ್ರು ನೆನೆಸ್ತಿರ್ತಾಳೆ. ಕರೆ ಪತ್ನಿ ಏನು ಬರೀ ಬೈತಿರ್ತಾ, ಏನು ಮಾಡ್ಯಾನ ಅಂಥದ್ದು ದೇವ್ರಿಗೆ, ಅಂಥದ್ದು ಏನು ಮಾಡ್ಯಾನ ದೇವ್ರ, ಅಂಥದ್ದು ಏನು ಮಾಡ್ಯಾನ. ಮತ್ತು ಏನಂತಿರ್ತಾನೆ ಗೊತ್ತೇನ್ರಿ, ಅದು ಪತ್ನಿ ಏನಂತ ತಗೊಂಡ್ರಿ, ಮತ್ತು ಎಲ್ಲಿ ನೀ ಶಾಸ್ತ್ರದಲ್ಲೂ ನೋಡ್ಲಾ, ಎಲ್ಲ ಕಡೆ ನೋಡ್ರಿ ದೇವ್ರು ಯಾವಾಗಲೂ ಲಾಸ್ಟಿಗೆ ಬರ್ತಾನೆ. ಯಾವಾಗೂ ಹೆಲ್ಪ್ ಮಾಡ್ತಾನಲ್ಲ, ಮೊದಲು ಎಂದೂ ಬರೋಂಗಿಲ್ಲ, ಯಾವಾಗಲೂ ಲಾಸ್ಟಿಗೆ ಬರ್ತಾನೆ. ಎಲ್ಲ ಆಗಿ ಮುಗಿಸಿರ್ತೈತಿ, ಆಮೇಲೆ ಸುದ್ದಿ ಮಾಡ್ಸಕ್ಕೆ ಬರ್ತಾನೆ. ಅದೇನು ದೇವ್ರು ತೊಗೊಂಡು ಏನು ಮಾಡೋದು ಅಂತಿರ್ತಾಳ್ರಿ. ಆದ್ರೆ ಅವನ ಭಾವನೆ ಹೆಂಗಿರ್ತೈತಿ, ಲಾಸ್ಟಿಗರೇ ಬರಲಿ, ಚಲೋರೇ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾ ಮಾತ್ರ ನನ್ನ ಭಕ್ತಿ ಮಾಡೋಣ. ಹಂಗಾರಿ ನಮ್ಮದು ಕೂಡ ಬಾಬಾನ ಮೇಲೆ ಪ್ರೀತಿನೂ ಹಂಗೆ ಇರ್ಬೇಕ್ರಿ. ನಮ್ಮದು ಬಾಬಾನ ಮೇಲೆ ಪ್ರೀತಿ ಹೆಂಗಿರ್ಬೇಕ್ರಿ, ಚಲೋ ಮಾಡ್ರು ಅಟ್ಟ ಪ್ರೀತಿ. ಆಗ ನಾವು ಏನು ಅಂದ್ಕೊಂಡಿರ್ತೇವೆ ಹಂಗೆ ಆಗಲಿಲ್ಲ ಅಂದರೂ ಅಟ್ಟ ಪ್ರೀತಿ ಇರ್ಬೇಕ್ರಿ. ಯಾಕಂದ್ರೆ ನಮ್ಮ ಪ್ರೀತಿ ಸ್ವಾರ್ಥದಿರ್ಬಾರ್ದ್ರಿ, ನಮ್ಮ ಪ್ರೀತಿ ನಿಸ್ವಾರ್ಥದಿರ್ಬೇಕ್ರಿ. ಒಬ್ಬ ನಾರದ ಮುನಿ ಇರ್ತಾನ್ರಿ, ಒಬ್ಬ ಭಿಕ್ಷಾ ಬಿಡಕ್ಕೆ ಹೋಗಿರ್ತಾನ್ರಿ. ಆ ಮನೆ ಹೆಣ್ಮಗ್ಳಿಗೆ ಮಕ್ಳು ಇರಂಗಿಲ್ಲ ರೀ. ನಾರದ್ಜಿಗೆ ಏನು ಹೇಳ್ತಾವು, ನನಗೆ ಸಂತಾನದ ಪ್ರಾಪ್ತಿ ಇಲ್ಲ, ನೀ ಹೆಂಗೆ ಕೃಪಾ ಮಾಡು ಅಂತ ಒಂದಕ್ಕಿಂತ ಜ್ಯೋತಿಷ್ ನೋಡಿ ಏನು ಹೇಳ್ತಾನೆ, ನೀನು 7 ಜನ್ಮ ಆದರೂ ನಿನಗೆ ಮಕ್ಕಳಾಗೋದಿಲ್ಲ ನಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ರೀ. ಆಕೆ ಭಾಳ ತ್ರಾಸ ಆಕೈತ್ರಿ. ಅಷ್ಟೊತ್ತಿಗೆ ಅಷ್ಟಾದ್ಮೇಲೆ ಒಬ್ಬ ಋಷಿ ಮುನಿ ಅಲ್ಲಿ ಹೋಗ್ತಾನೆ. ಸ್ವಲ್ಪ ದಿವಸ ಆದ್ಮೇಲೆ ಋಷಿ ಮುನಿ ಬರ್ತಾನೋ, ಏನು ಹೇಳ್ಕೊತ ಬರ್ತಾನೆ, ನನಗೆ ಯಾರು ಒಂದು ರೊಟ್ಟಿಗೆ ಹಾಕ್ತಾರೋ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗ್ತೈತಿ ಅಂತ ಹೇಳ್ತಾನೆ ರೀ. ಆಕೆ ಕೇಳಿಸ್ಕೋತಾ, ಆಕೆ ಚಂದ ಊಟಕ್ಕೆ ಬಡಿಸ್ತಾಳ್ರಿ. ಅವ್ನು ಬಡಿಸ್ಕೊಳ್ಳೆ ಒಂದು 3 ದಿವಸ ಅಥವಾ 4 ದಿವಸ ಆದಮೇಲೆ ಅಥವಾ 1 ವರ್ಷ ಆದಮೇಲೆ 7 ಮಕ್ಳಾಗ್ತಾವ್ರಿ. ಯಾರಿಗೆ 7 ಜನ್ಮ ಆದ್ರೂ 7 ಮಕ್ಳಾಗ್ತಾವ್ರಿ ಆಕಿಗೆ. ಆಮೇಲೆ ನಾವು ಮತ್ತೆ ನಾರಜ್ಜಿ ಬರ್ತಾನೆ ರೀ. ಸ್ವಲ್ಪ 7 ವರ್ಷ ಆದ್ಮೇಲೆ ಬರ್ತಾನೋ, ಅವು 7 ಮಕ್ಳು ಹೊರಗೆ ಅಡ್ಡಾಡ್ತಿರ್ತಾವೆ. ಅದು ಒಬ್ಬಕ್ಕೆ ಅಜ್ಜಿ ಇರ್ತಾವೆ. ಆಕೆ ಕೇಳ್ತಾ, ನಾರಜ್ಜಿ ಹುಡುಗರನ್ನ ಭೇಟಿಯಾಗಿ ಕೂಡ ಕೇಳ್ತಾನೆ, ಇವು ಯಾರೋ ಮಕ್ಕಳು ಅಂತ. ಅಲ್ಲ ಕುತ್ತಕ್ಕೆ ಅಜ್ಜಿ ಹೇಳ್ತಾನೆ, ನೀ ಯಾರಿಗೆ ಹೇಳಿ ಹೋಗಿದ್ದಿಲ್ಲ ಅವರು ಮಕ್ಕಳು ಅಂತ, ನೀ ಯಾರಿಗೆ ಹೇಳಿ ಹೋಗಿದ್ದಿಲ್ಲ ಅವರ ಮಕ್ಕಳು ಇವರು ಅಂತ. ಅದಕ್ಕೆ ಹಂಗೆ ಅಂದ್ಕೊಳ್ಳೆ ದೇವ್ರ ಕಡೆ ಹೋಗ್ತಾನೆ ನಾರಜ್ಜಿ. ನಾ ಯಾರಿಗೆ ಹೇಳಿಲ್ಲ, ಅವ್ರಿಗೆ ನೀ ಹೆಂಗೆ ನನ್ನ ಮಾತಿಗೆ ಉಲ್ಟಾ ಮಾಡಿಸಿ ಇಟ್ಟಿ ನೀನು. ನಾ ಹೇಳಿದವ್ರಿಗೆ 7 ಮಕ್ಕಳಾಗೋದಿಲ್ಲ, 7 ಜನ ಆದರೂ ಮಕ್ಕಳಾಗಿಲ್ಲ, ನೀ ಹೆಂಗೆ ಹೇಳಿದೆ ಅಂತ. ಅಲ್ಲಿ ದೇವ್ರು ಕೂತಿರ್ತಾನೆ ರೀ. ಇನ್ನು ಬರ್ತಾನೆ ಬಾ, ನನಗೆ ಈ ಕ್ವಶನ್ ಕೇಳ್ತಾಳೆ ಬಾ ಅಂತ ಅವನು ಒಂದು ಆ್ಯಕ್ಟಿಂಗ್ ಮಾಡ್ತಾನೆ ರೀ ದೇವ್ರು. ಏನು ಆ್ಯಕ್ಟಿಂಗ್ ಮಾಡ್ತಾನೆ, ಸುಳ್ಳು ತಲೆ ನೂಸುವರ್ಗತ್ತೆ ಆ್ಯಕ್ಟಿಂಗ್ ಮಾಡ್ತಾನೆ ರೀ.
ನನ್ನ ತಲೆ ನುಸಾತೈತಿ, ನಂಗೆ ತಲೆ ನುಸಾತೈತಿ ಅಂತ. ಏನು ಯಾವ ಬಾಂಬ್ ಹಚ್ಚಿದ್ರೂ ಕೂಡ ಏನೂ ಆರಾಮಾಗಂಗಿಲ್ಲ. ಮತ್ತು ನೀನು ಏನು ಹುಡ್ಕೊಂಬರಲಿ, ಎಲ್ಲ ಕಡೆ ಹುಡ್ಕೊಂಬಂದ್ರು ನಿನ್ನ ತಲೆ ಆರಾಮಾಗತ್ತು ಅಂತದ್ ಕೂಡ ಅವಾಗ ಏನು ಹೇಳ್ತಾನೆ, ದೇವ್ರು ಏನು ಹೇಳ್ತಾನೋ, ಅಲ್ಲಿ ಒಬ್ಬ ಋಷಿ ಕೂತಾನೋ, ಅವ್ನ ತಲೆ ಕಟ್ಕೊಂಡು ಬಾ, ಅವಾಗ ನನ್ನ ತಲೆ ಆರಾಮಾಕೈತಿ ಅಂತ ಹೇಳ್ತಾನೆ. ನಾರದಜಿ ಬರ್ತಾನೆ ರೀ. ಯಾರು ಋಷಿ ಮುನಿ ಹೇಳ್ರಿ, ಯಾರು ಋಷಿ ಮುನಿ ಆಕಿ ಆಶೀರ್ವಾದ ಕೊಟ್ಟಿರ್ತಾರಲ್ಲ ಅದ ಋಷಿ ಮುನಿ ಇರ್ತಾವೆ. ಹಿಂಗೆ ದೇವರಿಗೆ ತಲೆ ನುಸಾತೈತಂತ, ಅದಕ್ಕೆ ನಿಂದ ತಲೆ ಬೇಕಾಗೈತಿ, ನಿನ್ನ ತಲೆ ಕೊಟ್ಟೆ ಅಂದ್ರೆ ಅವ್ರಿಗೆ ಆರಾಮಾಗ. ದೇವ್ರಿಗೆ ಬೇಕಾಗೈತಿ ತಗೋ ಅಂತೇಳಿ ತಲೆ ಕಡದು ಕೊಟ್ಟು ಬರ್ತಾನೆ ರೀ. ಅಷ್ಟೊತ್ತಿಗೆ ಆ ಋಷಿ ಮುನಿ ದೇವ್ರ ಬಾಜುಕ ಕೂತಿರ್ತಾನೆ ರೀ. ಮ್ಯಾಗ ಬರ್ತಾನೆ ರೀ. ಮ್ಯಾಗ ಬಂದ ಕೂಡಲೇ ದೇವ್ರ ಬಾಜುಕ ಯಾರು ಕೂತಿರ್ತಾರೆ, ಆ ಋಷಿ ಮುನಿ ಕೂತಿರ್ತಾನೆ. ಅವಾಗ ಹೇಳ್ತಾನೆ, ಇದು ಹೆಂಗೆ ಸಾಧ್ಯತೆ? ಇಬ್ಬರು ನಕ್ಕೋತ ಕೂತಿರ್ತಾರೆ. ಅವಾಗ ಹೇಳ್ತಾನೆ, ಯಾರು ದೇವ್ರ ಸಲುವಾಗಿ ತನ್ನ ತಲೆಯನ್ನು ಕೊಡ್ತಾನೋ, ತನ್ನ ಸಮರ್ಪಣೆ ಬುದ್ಧಿ ಕೊಡ್ತಾನೋ, ಅವರಿಗೆ ಅವ್ರು ಹೇಳಿದ ಮಾತನ್ನು ನಾ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಏನಂತ ಕೇಳ್ತಾನೆ ರೀ. ಅವ್ ಮಾತು ಅವ್ ಏನು ಹೇಳ್ತಾನೆ, ನನಗೆ ಯಾರು ಬರ್ತೈತೇನ ಹಂಗಾರಿಕೋರ. ನಾವು ಎಟ್ಟು ಬಾಬಾ ಬುದ್ಧಿ ಸಮರ್ಪತೆ ಒಟ್ಟು ತಲೆ ಓಡಿಸಂಗಿಲ್ಲ ನೋಡ್ರಿ. ಬಾಬಾ ನಿಮಗೆ ಭಾಳ ಕೊಡ್ತಾನೆ ರೀ, ನಿಮಗೆ ಭಾಳ ಕೃಪಾ ಮಾಡ್ತಾನೆ ರೀ, ಮತ್ತು ನಿಮ್ಮಲ್ಲಿ ಭಾಳ ಆಶೀರ್ವಾದ ಮಾಡ್ತಾನೆ. ಖರೆ ಅದಕ್ಕೆ ಏನು ಬೇಕು ರೀ, ಸ್ವಲ್ಪ ನಮ್ಮ ಅಭಿಮಾನ ಕಡಿಮೆ ಮಾಡ್ಕೊಂಡು, ಸ್ವಲ್ಪ ನಮ್ಮ ಬುದ್ಧಿ ಅಹಂಕಾರ ಕಡಿಮೆ ಮಾಡ್ಕೊಂಡು, ಸ್ವಲ್ಪ ಅದನ್ನು ಕಡದು ಒಗೋದು ಏನು ಮಾಡ್ಕೊಡ್ರಿ, ತಿಳಿ ಮಾಡ್ಕೊಂಡು ಅಂದ್ರೆ ಬಂದು ನಮಗೆ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ಹಾಂ, ಬಾಬಾ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ, ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ಮತ್ತು ರೀ ಭಾಳ ಅದಾವ್ರಿ, ಟೈಮ್ ಆಗೈತೆ ರೀ. ಮತ್ತು ನಿಮಗೂ ಇದು ಗೊತ್ತೈತಲ್ರಿ, ಆಣಿ ಮತ್ತು ಮೊಸಳಿ ಕತಿ. ಆಣಿ ನೀರಿನಾಗ ಹೋಗ್ತಿರ್ತೈತಿ, ಮೊಸಳಿ ಬಂದು ಕಾಲು ಹಿಡಿತೈತಿ, ತನ್ನ ತಾಕತ್ತು ತೋರಿಸ್ತೈತಿ, ಆದರೂ ಕೂಡ ಆನಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮ್ಯಾಗ ವಿಷ್ಣು ಅಂತಂತೈತ್ರಿ, ಆಮೇಲೆ ವಿಷ್ಣು ಬಂದು ಹೆಲ್ಪ್ ಮಾಡ್ತಾನೆ, ಮೊಸಳಿದಿಂದ ಆನೆ ಪಾರ್ ಆಕೈತ್ರಿ. ಇದು ಲಾಸ್ಟ್ ಒಂದು ರೀ, ಒಬ್ಬರ ಟೀಚರ್ ಇರ್ತಾರೆ, ಗುರುಗಳಿರ್ತಾರೆ. ಗುರುಗಳಿಗೆ ಭಾಳ ಅನೇಕರು ಶಿಷ್ಯ ಇರ್ತಾರೆ. ಆದರೆ ಹೊಸ್ದಾಗಿ ಒಂದು ಶಿಷ್ಯ ಹುಟ್ಟಿರ್ತಾನೆ ರೀ. ಟೀಚರ್ ಏನು ಹೇಳ್ತಿರ್ತಾರೆ ಮಾಡ್ತಿರ್ತೈತ್ರಿ. ಅವಂಗ ಗುರುಗಳಿಗೆ ಆ ಶಿಷ್ಯ ಭಾಳ ಪಸಂದ್ ಪಟ್ಬಿಡ್ತಾರೆ. ಖರೆ ಉಳಿದವ್ರಿಗೆಲ್ಲರಿಗೂ ಸ್ವಲ್ಪ ಹೊಟ್ಟೆ ಕಿಚ್ಚು ಬರ್ತದೆ. ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ, ಇವೇನು ಈಗ ಬಂದಾನ, ಗುರುಗಳ ಮನಸ್ಸು ಗೆದ್ದು ಬಿಟ್ಟಾನಲ್ಲ, ಇವನು ಏನರ ಮಾಡ್ಬೇಕು ತೆಗಿ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಎಲ್ಲರೂ ಕೂಡಿ ಪ್ಲ್ಯಾನ್ ಮಾಡಿ ಅವ್ನು ಏನು ಮಾಡ್ತಾರೆ ಅಂದ್ರೆ ಕರಿತಾರೆ. ಅವನು ಗುರುಗಳ ಕಿವಿ ತುಂಬ್ತಾರೆ. ಗುರುಗಳ ಇವು ಖರೆ ಶಿಷ್ಯ ಅನ್ನೋಕೆ ಇವನ್ನ ಟೆಸ್ಟ್ ತೊಗೋಬೇಕು ನೀವು ಅಂದ್ರೆ ಇವ ಶಿಷ್ಯ ಅಂತೀವಿ. ಎಲ್ಲ ಪ್ಲ್ಯಾನ್ ಹೇಳ್ಕೊಡ್ತಾರೆ. ಆಯ್ತು, ಗುರುಗಳು ಹೇಳ್ತಾರೆ, ಹ್ಞೂ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಒಂದು ಗುಡ್ಡದ ಕಡೆ ಕರ್ಕೊಂಡು ಹೋಗ್ತಾರೆ. ನೀ ಕರೆ ಶಿಷ್ಯ ಹೋದಿಲ್ಲ, ನೀ ಕರೆನ ಗುರುಗಳು ಏನು ಹೇಳ್ತಾರೆ ಮಾಡ್ತಿಲ್ಲ, ಹಂಗಾರೆ ಗುರುಗಳು ಹೇಳ್ತಾರೋ ಮ್ಯಾಗಿಂದ ತಳ ಬೀಳತ್ತೈತಾರೆ. ಅವ್ರು ತಳ ಬೀಳ್ತಾನೆ ರೀ. ಮತ್ತು ತಳ ಬೀಳ್ತಾರೆ, ನಡಿ ಎಲ್ಲರೂ ನಗ ಹಿಡಿತಾರೆ. ಇನ್ನಂತೂ ಹೋಗೇ ಇರ್ತಾನೆ, ಬರ್ರಿ ಎಲ್ಲರೂ ಕೂಡ ಹೋಗೋಣತ್ತು. ಎಲ್ಲರೂ ಕೂಡ ತಳ ಹೋಗ್ತಾರೆ. ತಳ ಹೋದ ಕೂಡಲೇ ಅವ ಆರಾಮ ನೋಡ್ಕೋತ ಹೊಂಟು ಬಿಡ್ತಾನೆ. ಆಮೇಲೆ ಅವ ಕೇಳ್ತಾನೆ, ಹೆಂಗೆ ಒಪ್ಪಿ ಅಂತ, ಹೆಂಗೆ ಮಾಡಿದ್ದಿದ್ದನಂತ. ಎಲ್ಲ ನಿಮ್ಮ ಕೃಪಾ ಅಂತಂದ್ರೆ ನಡ್ರಿ. ಮತ್ತೆ ಎಲ್ಲರೂ ಮೀಟಿಂಗ್ ಮಾಡ್ತಾರೆ. ಮತ್ತು ಇನ್ನೊಂದು ಪೇಪರ್ ತೊಗೋಬೇಕು. ಮತ್ತು ಗುರುಗಳಿಗೆ ಬಂದು ಹೇಳ್ತಾರೆ, ಗುರುಗಳ ಇನ್ನೊಂದು ಪೇಪರ್ ತೊಗೊಳಬೇಕು ರೀ, ಕರೆ ಶಿಷ್ಯ ಅದಾನ ಇಲ್ಲೋ, ಕರೆನೇ ನಿಮ್ಮ ಮೇಲೆ ಬಲಿ ಅದಾನ ಇಲ್ಲೋ ಅಂಥೇಳಿ. ಆಮೇಲೆ 2ನೇ ಪೇಪರ್ ತೊಗೊಕ್ಕೆ ಹೋಗ್ತಾರೆ. 2ನೇ ಪೇಪರ್ ಏನಂದ್ರೆ, ಮನೆ ಸುಡ್ತಿರ್ತೈತಿ, ಆ ಮನ್ಯಾಗ ಹೋಗಿ ಕುಂಡ್ರೋದು. ಪೂರಾ ಹೋಗಿ ಕುಂಡಿಸ್ತಾರೆ. ಕುಂತು ಕೂಡಲೇ ಪೂರಾ ಮನೆ ಸುಟ್ಟಾದ್ಮೇಲೆ ನಡ್ರಿ ನೋಡು ಹೋಗೋಣ ಅಂತ ಹೇಳಿ ನಡೀತಾರೆ. ಆ ಮಾತ್ರ ಆರಾಮ್ ಧ್ಯಾನದಲ್ಲಿ ಕೂತಿರ್ತಾನೆ, ಅವ್ನಿಗೆ ಏನೂ ಆಗಿರೋದಿಲ್ಲ. ಮತ್ತೆ ಬರ್ತಾರೆ ಅಕ್ಕೋರ. ಮತ್ತೆ ಬಂದು ಕೇಳ್ತಾರೆ, ಹೆಂಗೆ ಮಾಡಿದ್ದಿ ಅಂತ. ಎಲ್ಲ ನಿಮ್ದ ಕೃಪಾ ಅಂತನ್ರಿ. ಮತ್ತೆ ಮೀಟಿಂಗ್ ಮಾಡ್ತಾರೆ. ಗುರುಗಳಿಗೆ ಕಿವಿ ತುಂಬ್ತಾರೆ, ಗುರುಗಳ 3ನೇ ಪೇಪರ್ ತೊಗೊಂಡ್ರೆ ಕರೆ ಅನ್ನೋದ್ರಿ ಇವ್ ನಿಮ್ಮ ಶಿಷ್ಯ ಅಂತ ಹೇಳಿ. ಮತ್ತೆಲ್ಲರೂ ಕೂಡಿ ಏನು ಮಾಡ್ತಾರೆ, 3ನೇ ಪೇಪರ್ ತೊಗೋತಾರೆ. ಆಮೇಲೆ ಒಂದು ದೊಡ್ಡ ನದಿ ಕರ್ಕೊಂಡು ಹೋಗ್ತಾರೋ. ಆ ನದಿ ಮೇಲೆ ನೀನು ನಡು ತೋರಿಸ್ಬೇಕು, ಅಲ್ಲಿರೋದು ಆ ಕಡೆ ಇರುವಂಥ ಇದನ್ನ ಏನಂದ್ರೆ ಅಲ್ರಿ ಬೋಟ್ ಐತಿ, ಆ ಬೋಟ್ ನೀ ತೊಗೊಂಬರ್ಬೇಕು. ನಡ್ಕೋತ ಹೋಗ್ಬೇಕು, ಬೋಟ್ ತೊಗೊಂಬರ್ಬೇಕು. ಆಮೇಲೆ ನಡ್ಕೋತ ಹೋಗ್ತಾನೆ, ಬೋಟ್ ತೊಗೊಂಬರ್ತಾನೆ. ಆಮೇಲೆ ಗುರುಗಳು ಲಾಸ್ಟಿಗೆ ಹೇಳ್ತಾರೆ, ಇಟ್ಟೆಲ್ಲ ನೀವು ಮಾಡಿದೆಲ್ಲ ಹೆಂಗೆ ಮಾಡಿದ್ದಿ. ಒಂದೇ ಮಾತು ಹೇಳ್ತಿದ್ದ, ಯಾವಾಗ ನೀವೇನು ಹೇಳ್ತಿದ್ದೀರ ಮಾಡಬೇಕಾದ್ರೆ ಒಂದೇ ಹೇಳ್ಕೊತಿ, ನಿಮಗೆ ನಾ ಸಮರ್ಪಣೆ, ನಿಮ್ಮ ಕೃಪಾ ನನ್ನ ತಲೆ ಮೇಲೆ ಐತಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ. ಆ ಸಮರ್ಪಣೆ ಬುದ್ಧಿಯಿಂದ ಮಾಡಿ ನಾ ಇವತ್ತು ಉಳಿದೆ. ಹಂಗೆ ಬಾಬಾನು ನಮಗೆ ಶಿವ ಬಾಬಾ ಶ್ರೀಮತಗಳನ್ನ ಕೊಡ್ತಾರೋ. ನಾವೇನು ಮಾಡ್ತೀವಿ, ಆ ಶ್ರೀಮತಗ ಹಿಂಗಾಗಿತ್ತು, ಹಿಂಗಾಕೈತಿ,
ಇದಕ್ಕಾಕೈತಿ. ಆ ಶ್ರೀಮತಕ್ಕೆ ನಾವು ಏನು ಮಾಡ್ತೇವೆ, ಕ್ವಶನ್ಸ್ ಕೇಳ್ತೇವೆ. ಆದ್ರೆ ಶ್ರೀಮತಕ್ಕೆ ನಾವು ಏನು ಮಾಡ್ಬೇಕ್ರಿ, ಸಮರ್ಪಣೆ. ನೀ ಹಿಂಗೆ ಹೇಳಿ ಇಲ್ಲ ಮಾಡತ್ತೆ, ನಾ ಹಿಂಗೆ ಮಾಡೋಣ. ನೀ ಹಿಂಗೆ ಅಂತಿಲ್ಲ, ನಾ ಏನು ತಲೆ ಓಡಿಸಂಗಿಲ್ಲ. ಯಾವಾಗ ತಲೆ ಓಡಿಸಂಗಿಲ್ಲ ಅನ್ಕೋತ್ಕೊಂಡಿರ್ತೀರಿ ನೋಡ್ರಿ, ಅವಾಗನ ಬಾಬಾ ಅಂತ ಸಮರ್ಪಣೆ ಬುದ್ಧಿಯಾಗಿ ಬಾಬಾ ನಮ್ಗೇನು ಮಾಡ್ತಾನೆ ರೀ, ಒಳಿತಾನ್ರಿ. ಇಲ್ಲಾದ್ರೆ ಓಡಿಸೋದ್ರಿ ಏನು ಕೆಲಸನೂ ಆಗೋದಿಲ್ಲ ರೀ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ. प्रभु तुमको समर्पित करते हैं अपना जीवन सारा, तू ही सच्चा जीवन साथी है प्रभु इस दुनिया में हमारा, प्रभु इस दुनिया में हमारा। प्रभु तुमको समर्पित करते हैं, हम बन के रहेंगे प्रभु तुम्हारे, करते हैं आपसे वादा, सदा करेंगे पालन तेरे, स्नेह से हर मर्यादा, सर आँखों पे रखेंगे हम, सर आँखों में रखेंगे हम, जो मिलेगा तेरा इशारा, जो मिलेगा तेरा इशारा। प्रभु तुमको समर्पित करते हैं अपना जीवन सारा, जिस हाल में तू रखेगा प्रभु हमें सब कुछ है मंजूर, उम्मीद तेरी जो हमसे है उसे करेंगे पूरा जरूर, दिल करता है आभार तेरा, दिल करता है आभार तेरा, तूने हमें स्वीकारा, तूने हमें स्वीकारा। प्रभु तुमको समर्पित करते हैं अपना जीवन सारा, सम्मान तेरा बढ़ाएंगे हम मेरे त्रिलोकीनाथ, मन वचन कर्म से तुझे रखेंगे अपने साथ, तो सबसे सका मेरे लिए, तो ही सबसे प्यारा। प्रभु तुमको समर्पित करते हैं अपना जीवन सारा, तू ही सच्चा जीवन साथी है प्रभु इस दुनिया में हमारा, प्रभु इस दुनिया में हमारा। प्रभु तुमको समर्पित करते हैं। ओम शांति रे। थैंक यू रे।